ತನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ಮಂತ್ರಾಲಯ ಪ್ರಭುಗಳು ಪ್ರಾಣದೇವರ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ನಿತ್ಯದಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಸಂಕಲ್ಪವನ್ನ ಮಾಡಬೇಕು. ಅದರಲ್ಲೂ ಶುಭ ಸಂಕಲ್ಪವನ್ನ ಮಾಡಬೇಕು. ಆ ಶುಭ ಸಂಕಲ್ಪ ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡಬೇಕು. ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನ ಭಗವಂತ, ವಾಯುದೇವರು, ಎಲ್ಲ ತತ್ವಾಭಿಮಾನಿ ದೇವತೆಗಳು ನಿಂತು ಮಾಡಿಸ್ತಾರೆ ಅನ್ನುವಂತಹ ಅನುಸಂಧಾನ ಬೇಕು. ಆ ಅನುಸಂಧಾನ ಬೇಕು ಅಂದ್ರೆ ಆಯಾ ದೇವತೆಗಳ ಚಿಂತನೆಯನ್ನು ನಾವು ಮಾಡಬೇಕು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದೆರಡು ಮಾತು ಹೇಳ್ತಾರೆ. ನಾವು ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೆ ಸಾರಾಸಾರವನ್ನ ವಿವೇಚನೆ ಮಾಡ್ತೀವಿ. ವಿವೇಕದಿಂದ ಆ ಜ್ಞಾನ ಬೇಕು. ಸರಿಯಾದ ಮಾರ್ಗದಲ್ಲಿ ಗುರುಗಳ ಅನುಗ್ರಹದಿಂದ ತತ್ವಜ್ಞಾನದ ಫಲದಿಂದ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಒಂದು ಶಾಸ್ತ್ರ ಅಂತ ಬೇಕು. ಆ ಶಾಸ್ತ್ರ ಏನಿದೆ ಅಲ್ಲ, ಆ ಜ್ಞಾನ, ಆ ಚಿಂತನೆ, ಅದಕ್ಕೆ ಉಷಾದೇವಿ ಅಭಿಮಾನಿಯಾಗಿರುವಂಥವಳು. ಭಗವಂತ ಅಲ್ಲಿ ನಿಂತು ಚಿಂತನೆಯನ್ನ ಮಾಡಿಸ್ತಾನೆ. ಜ್ಞಾನ ನಮಗೆ ಬಂದಿದೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ. ಆ ಬಂದಿರುವಂತಹ ಜ್ಞಾನವನ್ನ ಬಾಯಿಂದ ಹೊರಗೆ ಬರಬೇಕಲ್ಲ. ಉದಾಹರಣೆಗೆ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದೇನು? ಬಾಯಿ ಬೇಕು, ವಾಕ್. ಬಾಯಿ ಇಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ, ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮಂತ್ರಗಳನ್ನ ಸ್ತೋತ್ರವನ್ನ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಬಾಯಿ ಏನಿದೆ ಅಲ್ಲ, ವಾಕ್, ಅದಕ್ಕೆ ಅಭಿಮಾನಿ ದೇವತೆ ಅಗ್ನಿಪತ್ನಿ ಆಗಿರುವಂತಹ ಸ್ವಾಹಾದೇವಿ. ವಾ ಅಂದ್ರೆ ಅಗ್ನಿ, ಅಕ ಅಂದ್ರೆ ಅಗ್ನಿಯ ಜೊತೆಯಲ್ಲಿರುವಂಥವಳು. ಆದ್ದರಿಂದ ಅವಳನ್ನ ವಾಕ್ ಅಂತ ಕರೀತಾ ಇದ್ದಾರೆ. ಅಂದ್ರೆ ಸ್ವಾಹಾದೇವಿ, ಉಷಾದೇವಿ ಚಿಂತನೆಯನ್ನ ಮಾಡಿಸಿದ್ದಾಳೆ. ಅವಳಿಗಿಂತ ಉತ್ತಮಳಾಗಿರುವಂಥವಳು ವಾಕ್, ಅಭಿಮಾನಿ ದೇವತೆಯಾಗಿರುವಂತಹ ಸ್ವಾಹಾದೇವಿ. ಹೌದು, ಮನಸ್ಸು ಬೇಕಲ್ಲ. ನಮಗೆ ಜ್ಞಾನ ಗೊತ್ತಿದೆ, ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಸಂಕಲ್ಪ ಮಾಡ್ಕೊಂಡೇ ಇದ್ದೀವಿ. ಬಾಯಿ ಚೆನ್ನಾಗಿದೆ, ಉಚ್ಚಾರವನ್ನ ಮಾಡ್ತಾ ಇದ್ದೀವಿ. ಆ ಉಚ್ಚಾರ ಮಾಡಬೇಕು ಅಂದ್ರೆ ನಮಗೆ ಮನಸ್ಸು ಬರಬೇಕು. ಮನಸ್ಸಿಲ್ಲ ಅಂದ್ರೆ ನಾವು ಯಾವ ಕೆಲಸನೂ ಮಾಡೋದಿಲ್ಲ. ಆ ಮನಸ್ಸಿಗೆ ಉತ್ತಮವಾಗಿರುವಂತಹ ಶುದ್ಧವಾದ ಮನಸ್ಸು ನಮಗೆ ಬರಬೇಕು ಅಂದ್ರೆ ಪರ್ಜನ್ಯ ಅನ್ನುವಂತಹ ದೇವತೆಯ ಅನುಗ್ರಹ ಬೇಕು. ಆ ಪರ್ಜನ್ಯನಲ್ಲೂ ಭಗವಂತನ ಒಂದು ರೂಪ ಇದೆ. ಉಪದೇಶ ಮಾಡೋರು ಬೇಕು, ಹೇಳೋರು ಬೇಕು, ಕೇಳೋರು ಬೇಕು. ಬರೇ ಹೇಳೋರಿದ್ರೂ ಪ್ರಯೋಜನ ಇಲ್ಲ, ಬರೇ ಕೇಳೋರಿದ್ರೂ ಪ್ರಯೋಜನ ಇಲ್ಲ. ಇಬ್ಬರಲ್ಲೂ ಆ ಭಾವನೆ ಇರಬೇಕು. ಹೇಳಬೇಕು ಅಂತ ಹೇಳೋರಿಗೆ ಇರಬೇಕು, ಬುದ್ಧಿ ಹಾಕಬೇಕು ಭಗವಂತ. ಕೇಳೋರಿಗೆ ದೊಡ್ಡವರು ಹೇಳಿದ್ದನ್ನ ಕೇಳಬೇಕು ಅನ್ನುವಂತಹ ಬುದ್ಧಿ ಇರಬೇಕು. ಅದನ್ನು ತಿಳಿಸ್ತಾ ಇದ್ದಾರೆ. ಮನಸ್ಸು ಬೇಕು. ಹಾಗಾದ್ರೆ ಮನಸ್ಸು ಬೇಕು. ಆ ಮನಸ್ಸಿಗೆ ಪರ್ಜನ್ಯ ಅಭಿಮಾನಿ ಆಗಿರುವಂಥವು, ಅವ್ರಿಗಿಂತ ಉತ್ತಮನಾದ ದೇವತೆ ಅಲ್ಲಿ ಭಗವಂತ ಇದ್ದಾನೆ. ಮನಸ್ಸಿದ್ರೆ ಮಾತ್ರ ಸಂಕಲ್ಪ ಮಾಡೋದು. ಬೆಳಗ್ಗೆ ಎದ್ದು ಕೂಡಲೇ ನಾವು ಸಂಕಲ್ಪ ಮಾಡ್ತೀವಿ.
ಅದನ್ನು ಎಲ್ಲರ ಮುಂದೆ ನಿಂತು ರಸ್ತೆಯಲ್ಲಿ ಯಾರು ಸಂಕಲ್ಪ ಮಾಡೋದಿಲ್ಲ, ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ತಾರೆ. ಮನಸ್ಸಿನಲ್ಲಿ ಮಾಡುವಂತಹ ಸಂಕಲ್ಪ ಏನಿದೆ ಅಲ್ಲ, ಆ ಸಂಕಲ್ಪ ಬರಬೇಕು ಅಂದ್ರೆ ಮಿತ್ರ ಅನ್ನುವಂತಹ ಹಗಲಿನ ದೇವತೆಯ ಅನುಗ್ರಹ ಬೇಕು. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ರಾತ್ರಿ ಸಂಕಲ್ಪ ಮಾಡೋದು ಬಹಳ ಅಪರೂಪ. ನಾವೆಲ್ಲ ಸಂಕಲ್ಪ ಮಾಡೋದು ಯಾವಾಗ? ಬೆಳಗ್ಗೆ ಎದ್ದು ಕೂಡ್ಲೆ ಇವತ್ತೇನ್ ಮಾಡಬೇಕು, ಏನ್ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀವಿ. ಹಾಗಾಗಿ ಹಗಲಿನ ದೇವತೆಯಾಗಿರುವಂತಹ ಮಿತ್ರ ಅವನು ಸಂಕಲ್ಪವನ್ನ ಮಾಡಿಸ್ತಾನಂತೆ. ಅಲ್ಲಿ ಮತ್ತೆ ಭಗವಂತ ಇದ್ದಾನೆ. ಅಂದ್ರೆ ಒಬ್ರಿಗಿಂತ ಒಬ್ರು ತಾರತಮ್ಯದಲ್ಲಿ ಎತ್ತರರಾಗಿರುವಂಥವ್ರು ಸಂಕಲ್ಪ ಮಾಡಿದ್ರು, ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿದಾಗ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೊರಡ್ತಾರೆ. ಮಂತ್ರ ಬರಬೇಕಲ್ರಿ ಬಾಯಿಂದ, ಸ್ಮರಣೆ ಆಗಬೇಕಲ್ಲ. ನಾವು ಸ್ಮರಣೆ ಮಾಡ್ಲಿಲ್ಲ ಅಂದ್ರೆ, ಆ ನೆನಪು ಆಗ್ಲಿಲ್ಲ ಅಂದ್ರೆ ನಾವು ಸಂಧ್ಯಾ ವಂದನೆ ಮಾಡೋದು ಹೇಗೆ, ದೇವರ ಪೂಜಾ ಮಾಡೋದು ಹೇಗೆ? ಆ ಸ್ಮರಣೆ ಏನಿದೆ ಅಲ್ಲ, ಸಂಕಲ್ಪ ಮಾಡಿದ ಮೇಲೆ ಸ್ಮರಣೆಯನ್ನ ತಂದ್ಕೊಡುವಂಥದ್ದು ಚಿತ್ತ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಅಸ್ಥಿರವಾಗಿರುವಂತಹ ಸ್ಮರಣೆ, ಪೂರ್ಣವಾದ ಸ್ಮರಣೆ ಅಲ್ಲ, ಅಸ್ಥಿರವಾದ ಸ್ಮರಣೆ. ಕಾಲ ಕಾಲಕ್ಕೆ ಮಾತ್ರ ಸ್ಮರಣೆ ಆಗತ್ತೆ, ಎಲ್ಲಾ ಸಮಯದಲ್ಲಿ ಆಗೋದಿಲ್ಲ. ಆ ಒಂದು ಚಿತ್ತಕ್ಕೆ ಅಭಿಮಾನಿ ದೇವತೆ ಅಗ್ನಿ, ಅಗ್ನಿಯ ಅನುಗ್ರಹ ಬೇಕು. ಅಂದ್ರೆ ನೆನಪಾಗತ್ತೆ. ಯಾಕವನಿಗೆ ಆ ಅಭಿಮಾನಿತ್ವ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಚಿತ್ ಅಂದ್ರೆ ಅಗ್ನಿಕುಂಡ. ಚಿತ್ ಅಲ್ಲಿ ಆ ಅಗ್ನಿಕುಂಡದಲ್ಲಿ ಅವನು ಪೂಜಿಸಲ್ಪಡ್ತಾನೆ. ಹೋಮವನ್ನ ಮಾಡ್ತೀವಿ ನಾವು ಅಗ್ನಿಯಲ್ಲಿ. ಹಾಗಾಗಿ ಅವನನ್ನ ಚಿತ್ತಿಗೆ ಅಭಿಮಾನಿಯಾಗಿದ್ದಾನೆ. ಅವನು ಇವರೆಲ್ಲರಿಗಿಂತ ಹಿಂದಿನವರಿಗಿಂತಲೂ ಉತ್ತಮನಾಗಿರುವಂಥವ್ರು. ಮತ್ತೆ ಅಲ್ಲೇ ಭಗವಂತ ಇದ್ದಾನೆ, ಅವನಲ್ಲಿ ಸ್ಮರಣೆ ಮಾಡಬೇಕು. ಹೌದು, ನಾವೇನೋ ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೊರಟ್ವಿ, ಮನಸ್ಸಾಗಿದೆ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ. ಮಾಡಿರುವಂತಹ ಸಂಧ್ಯಾ ವಂದನೆ ಅದು ದೇವತೆಗಳಿಗೆ ಕೇಳಿಸಬೇಕು. ನಾವು ಉಚ್ಚಾರ ಮಾಡಿರುವಂತಹ ಮಂತ್ರಗಳು ಅಷ್ಟೇ ಅಲ್ಲ, ಆ ದೇವತೆಗಳು ನಮಗೆ ಆಶೀರ್ವಾದವನ್ನ ಮಾಡುತ್ತಾರೆ. ಆ ಆಶೀರ್ವಾದ ಮಾಡಿದ್ದು ನಮಗೆ ಕೇಳಿಸಬೇಕು. ಅದು ಕೇಳಿಸಬೇಕು ಅಂದ್ರೆ ಆಕಾಶ ಬೇಕು, ಪ್ರಕಾಶ ಅಂತಂತಾರಲ್ಲ, ಆ ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಶಬ್ದವನ್ನ ಉಚ್ಚಾರ ಮಾಡಿದಾಗ ದೇವತೆಗಳಿಗೆ ನಮ್ದು ಕೇಳಿಸಬೇಕು, ಅವರು ಮಾಡಿದ್ದು ನಮಗ್ ಕೇಳಿಸಬೇಕು. ಎರಡಕ್ಕೂ ಬೇಕಾಗಿರೋದು ಆಕಾಶ. ಅದಕ್ಕೆ ಅಭಿಮಾನಿಯಾಗಿರುವಂಥವಳು ಉಮಾ ಅಂದ್ರೆ ಪಾರ್ವತೀ ದೇವಿ. ಅಗ್ನಿಗಿಂತಲೂ ಎತ್ತರಳಾಗಿರುವಂಥವಳು ತಾರತಮ್ಯದಲ್ಲಿ ಉಮಾದೇವಿ. ದೇವತೆಗಳು ಅನುಗ್ರಹ ಮಾಡ್ತಾರೆ. ಆ ಅನುಗ್ರಹ ನಮಗೆ ಕೇಳೋ ಹಾಗೆ ಮಾಡೋಳೆ ಉಮಾದೇವಿ. ಉಮಾದೇವಿಯ ಅನುಗ್ರಹ ಬೇಕೇ ಬೇಕು. ಉತ್ಕೃಷ್ಟವಾದ ಜ್ಞಾನವನ್ನ ನೀಡುವಂಥವಳು. ಅಂತಹ ಉಮಾದೇವಿ ಪ್ರಕೃಷ್ಟವಾದ ಜ್ಞಾನ ಪ್ರಕಾಶವನ್ನ ನೀಡುವಂಥವಳು ದೇವತೆಗಳ ಮುಖಾಂತರವಾಗಿ ಕಳಿಸ್ತಾ ಇದ್ದಾಳೆ. ಹಾಗಾಗಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆಕಾಶ. ಆ ಆಕಾಶದಲ್ಲಿರುವಂಥವಳು ಅಭಿಮಾನಿಯಾಗಿರುವಂಥವಳು ಉಮಾದೇವಿ. ಆಯ್ತು, ದೇವತೆಗಳು ಹೇಳಿದ್ದಾರೆ, ನಾವು ಸ್ತೋತ್ರ ಮಾಡಿದ್ವಿ, ದೇವತೆಗಳ ಅನುಗ್ರಹ ಮಾಡಿದ್ರು. ಈ ಏನು ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಪುರಾಣವನ್ನ ಕೇಳಬೇಕು, ಸಂಕಲ್ಪ ಮಾಡ್ಕೊಂಡಿದ್ದೀವಲ್ಲ, ಈ ಸಂಕಲ್ಪ ನಿತ್ಯ ನಿರಂತರವಾಗಿರಬೇಕು. ಆ ಬುದ್ಧಿ ಬರಬೇಕಲ್ಲ ನಮಗೆ. ಇವತ್ತು ಮಾಡ್ತಾರೆ, ನಾಳೆ ಬಿಟ್ಬಿಡ್ತಾರೆ. ಮತ್ತೊಂದು ವಾರ ಯಾವಾಗೋ ಯಾರೋ ಬಂದು ಉಪದೇಶ ಮಾಡಿದಾಗ ಮತ್ತೆ ಮಾಡ್ತಾರೆ. ಹಿಂಗಾಗಬಾರದು. ಕೆಲವೊಂದು ನೋಡಿ ಸ್ಥಿರವಾದ ನೆನಪಿರುತ್ತದೆ. ಉದಾಹರಣೆಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನಪ್ಪ, ನನ್ನ ಮನೆ, ನನ್ನ ಊರು, ನನ್ನ ಬಂಧು ಬಾಂಧವರು, ಇವೆಲ್ಲ ಬಹಳ ಚೆನ್ನಾಗಿ ನೆನಪಿರುತ್ತೆ. ಅಸ್ಥಿರವಾಗಿರೋದಿಲ್ಲ ಈ ನೆನಪು. ಹಾಗಾಗಿ ಸಂಬಂಧಗಳೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸ್ಥಿರವಾದ ಮನಸ್ಸಿದೆ. ಸ್ಥಿರವಾಗಿ ಭಕ್ತಿಯನ್ನ ಭಗವಂತನಲ್ಲಿ ಮಾಡಬೇಕು. ತಾರತಮ್ಯೋಕ್ತವಾಗಿ ಎಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು. ಸ್ಥಿರವಾದ ಮನಸ್ಸು ಬೇಕು. ಅದಕ್ಕೆ ನಾವು ಉಮಾದೇವಿಗಿಂತಲೂ ಎತ್ತರರಾಗಿರುವಂತಹ, ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರ ಅನುಗ್ರಹ ಬೇಕು.
ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಆಸ್ಪತ್ರೆಯಲ್ಲಿದ್ದವ್ರು ಯಾರಾದ್ರೂ ಇದ್ರೆ ಮಾತಾಡ್ತಿರ್ತಾರೆ ಲೋಕದಲ್ಲಿ, ಇಲ್ಲ ಮುಂಚೆ ಇಲ್ಲ ಅವರು ಗುರ್ತಿಸ್ತಿದ್ರು ಎಲ್ಲರೂ ಬಂದಿರೋರನ್ನ, ಈಗ ಯಾರು ಹೋದ್ರು ಗುರ್ತು ಹಿಡಿಯೋದಿಲ್ಲ. ಅಂದ್ರೆ ರುದ್ರದೇವರ ಒಂದು ಅನುಗ್ರಹ ಅವರಲ್ಲಿ ಕಡಿಮೆ ಆಗಿದೆ ಅಂತ ಅರ್ಥ. ಕಾಲ ಕಾಲಕ್ಕೆ ಸರಿಯಾಗಿ ಸ್ಥಿರವಾದ ಮನಸ್ಸು, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ. ಇದರ ಸಲುವಾಗಿ ಕೇಳ್ಕೊಂಡ್ರು ಅಂತದ್ದು. ನಮಗೆ ಭಗವಂತನಲ್ಲಿ ಸ್ಥಿರವಾದ ಮನಸ್ಸು ಬೇಕು, ಭಕ್ತಿ ಬೇಕು, ನಿತ್ಯ ನಿರಂತರವಾಗಿರುವಂತಹ ಭಕ್ತಿ ಬೇಕು. ಅದು ರುದ್ರದೇವರ ಅನುಗ್ರಹದಿಂದ ಆಗುವಂಥದ್ದು. ಅಂದ್ರೆ ಉಮಾದೇವಿಗಿಂತಲೂ ತಾರತಮ್ಯದಲ್ಲಿ ಎತ್ತರದಲ್ಲಿರುವಂಥವರು ರುದ್ರದೇವರು. ಹೌದು, ಸ್ಥಿರವಾದ ಮನಸ್ಸು ಬಂತು, ಮಾಡಬೇಕು ಅಂತ ನಿರ್ಧಾರನೂ ಮಾಡ್ಕೊಂಡ್ವಿ, ಮಾಡ್ತಾ ಇದ್ದೀವಿ. ನಿತ್ಯದಲ್ಲಿ ಒಂದು ವಾರ ಮಾಡ್ತಾರೆ, ಮತ್ ಒಂದು ವಾರ ಬಿಟ್ಬಿಡ್ತಾರೆ, ಮತ್ 4 ದಿವಸ ಆದ್ಮೇಲೆ ಮತ್ ಮಾಡ್ತಾರೆ. ಹಿಂಗ ಆಗದೆ ಶುದ್ಧವಾದ ಮನಸ್ಸನ್ನ ಕೊಟ್ಟಿರುವಂಥವ್ರು ರುದ್ರದೇವರು. ಈ ಮನಸ್ಸಿನಲ್ಲಿ ಆಸೆ ಹುಟ್ಟಬೇಕಲ್ಲ, ನಾನು ಸಂಧ್ಯಾವಂದನೆ ಮಾಡಬೇಕು, ನಾನು ಜ್ಞಾನವನ್ನ ಪಡಿಬೇಕು, ನಾನು ಭಗವಂತನ ಅನುಗ್ರಹವನ್ನ ಪಡಿಬೇಕು, ಮೋಕ್ಷವನ್ನ ಹೊಂದಬೇಕು ಅನ್ನುವಂತಹ ಆಸೆ ಇದೆ ಅಲ್ಲ, ಆ ಆಸೆಯನ್ನ ಹುಟ್ಟಿಸುವಂಥವ್ರು ಸರಸ್ವತಿ ಮತ್ತು ಭಾರತೀ ದೇವಿಯರು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಸರಸ್ವತಿ ಭಾರತೀಯರ ಅನುಗ್ರಹದಿಂದ ನಮಗೆ ಆಸೆ ಹುಟ್ಟುತ್ತದೆ. ಸಾತ್ವಿಕವಾಗಿರುವಂತಹ ಸತ್ಕರ್ಮಗಳನ್ನ ಮಾಡುವಂತಹ ಆಸೆ ಬರೋದೇ ಆ ಭಾರತೀ ದೇವಿ ಮತ್ತು ಸರಸ್ವತಿ ದೇವಿಯ ಅನುಗ್ರಹದಿಂದ. ಅಂದ್ರೆ ರುದ್ರದೇವರಿಗಿಂತಲೂ ತಾರತಮ್ಯದಲ್ಲಿ ಎತ್ತರರಾಗಿರುವಂಥವರು ಭಾರತಿ ಮತ್ತು ಸರಸ್ವತಿ. ಇನ್ನು ಮನಸ್ಸು ಬಂತು, ದೃಢವಾದ ಮನಸ್ಸಿದೆ, ಸಂಕಲ್ಪ ಮಾಡಿದ್ದೀವಿ, ಮಂತ್ರಗಳು ಕೇಳಿಸ್ತಾ ಇದ್ದಾವೆ, ಹೇಳ್ತಾ ಇದ್ದೀವಿ, ದೇವತೆಗಳು ಅನುಗ್ರಹವನ್ನ ಮಾಡ್ತಾರೆ. ನಮ್ಮ ಗುರಿ ಮೋಕ್ಷಕ್ಕೆ ಬೇಕಾಗಿರುವಂಥದ್ದು ಜ್ಞಾನ, ಆನಂದ. ಅದಕ್ಕೆ ಅಭಿಮಾನಿಯಾಗಿರುವಂಥವರು ಬ್ರಹ್ಮವಾಯುದೇವರು, ಬ್ರಹ್ಮದೇವರು ಮತ್ತು ವಾಯುದೇವರು. ಆ ವಾಯುದೇವರ ಮಹಿಮೆಯನ್ನೇ ನಾವಿಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಯೋಗ್ಯತಾನುಸಾರ. ಮಂತ್ರಾಲಯ ಪ್ರಭುಗಳು ಆ ಜ್ಞಾನ ಮೋಕ್ಷದಲ್ಲಿ ಸಿಗುವಂಥದ್ದೇನು ಆನಂದ, ಅದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ನೀಡುವಂತಹ ದೇವತೆ, ತತ್ವಜ್ಞಾನದ ದೇವತೆ, ಅದು ನಮ್ಮ ಮುಖ್ಯ ಪ್ರಾಣದೇವರು. ಪ್ರಾಣ ಪ್ರಾಣ ಅಂತ ಕರೀತಾರೆ. ಪ್ರಾ ಅಂದ್ರೆ ಹಿರಿಯ ಅಂತ, ಆಣ ಅಂದ್ರೆ ಸರಸ್ವತಿ. ಸರಸ್ವತಿಗಿಂತಲೂ ಪ್ರಕೃಷ್ಟವಾದಂಥವ್ರು, ಹಿರಿಯರಾಗಿರುವಂಥವ್ರು. ಆದ್ದರಿಂದಲೂ ಅವರನ್ನ ಪ್ರಾಣ ಪ್ರಾಣ ಅಂತ ಕರೀತಾರೆ. ಪ್ರಕೃಷ್ಟವಾದ ಆ ರುದ್ರಾದಿ ದೇವತೆಗಳಿಗಿಂತಲೂ ಹಿರಿಯರಾಗಿರುವಂಥವ್ರು ಅಂತನೂ ಅರ್ಥ ಇಟ್ಕೊಳ್ಬಹುದು. ಪ್ರಾಣ ಪ್ರಾಣ ಅಂತ ಕರೀತಾರೆ. ಅಂದ್ರೆ ಒಂದೇ ಅರ್ಥದಲ್ಲಿ ಹೇಳೋದಾದ್ರೆ, ಪ್ರಾಣದೇವರ ಅನುಗ್ರಹದಿಂದ ಮೋಕ್ಷಕ್ಕೆ ಬೇಕಾಗಿರುವಂತಹ ತತ್ವಜ್ಞಾನವನ್ನ ನೀಡುವಂಥವ್ರು. ಹಾಗಾಗಿ ನಮ್ಮ ಜ್ಞಾನವನ್ನ, ತತ್ವಜ್ಞಾನವನ್ನ ನಾವು ಪಡಿಬೇಕಾದ್ರೆ ನಮಗೆ ವಾಯುದೇವರ ಅನುಗ್ರಹ ಅತ್ಯಂತ ಅವಶ್ಯಕ. ಅಂದ್ರೆ ನೋಡಿ, ಒಟ್ಟಾರೆ ತಾತ್ಪರ್ಯ, ಒಂದು ಸಂಧ್ಯಾವಂದನೆ, ಒಂದು ದೇವರ ಪೂಜಾ, ಒಂದು ಹೋಮ ಅಥವಾ ಒಂದು ದಾನ ಅಂತ ನಾವು ಕೊಡಬೇಕು ಅಂದ್ರೆ ಇಷ್ಟು ದೇವತೆಗಳ ಅನುಗ್ರಹ ನಮ್ಮಲ್ಲಿರಬೇಕು. ಈ ಪ್ರಾಣದೇವರು ಮತ್ತು ಬ್ರಹ್ಮದೇವರ ಒಳಗೆ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಇದ್ದಾಳೆ. ಅಲ್ಲಿ ಭಗವಂತ ಕೂತು ನಮಗೆ ಅನುಗ್ರಹ ಮಾಡಿಸ್ತಾನೆ. ಇದು ನಮ್ಮ ರಾಘವೇಂದ್ರ ಸ್ವಾಮಿಗಳು ತಮ್ಮ ರಥಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ. ತತ್ವಜ್ಞಾನದಿಂದ ದೂರರಾಗಿರುವಂತಹ, ಅಸಂಖ್ಯಾತರಾಗಿರುವಂತಹ, ಜ್ಞಾನದ ಹಸಿವನ್ನ ಇರುವಂತಹ ಏನು ಸಜ್ಜನರು ಅಂತಿದ್ದಾರಲ್ಲ, ಅವರೆಲ್ಲರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಭೂತಳದಲ್ಲಿ ಅವತಾರವನ್ನ ಮಾಡಿದಂಥವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದ್ಯರ್ಥ ಭವದಾಜ್ಞಾ
ಶಿರಸಿ ಪಕ್ಷವಾದರೇಣ ಅನರ್ಘ್ಯ ಶಿರೋರತ್ನ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕೆಳಗಿರುವಂತಹ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ಸಾಕ್ಷಾತ್ ಆಗಿ ಆಜ್ಞೆಯನ್ನ ಮಾಡಿದ್ದಾನೆ. ನಮ್ಮೆಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಅವತಾರ ಮಾಡಿದಂಥವರು ನಮ್ಮ ಮುಖ್ಯ ಪ್ರಾಣದೇವರು ಶ್ರೀಮದ್ ಆನಂದ ತೀರ್ಥರಾಗಿ ಅವತಾರವನ್ನ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪದಲ್ಲಿ ತಿಳಿಸುತ್ತಾರೆ. ಅಂದ್ರೆ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮ್ಯಹಂ. ವೈಷ್ಣವ ಮತವನ್ನ ನಮಗೆಲ್ಲ ವಿಶೇಷವಾಗಿ ತಿಳಿಸಿದಂಥವರು ಮತ್ತು ವೈಷ್ಣವ ಮತವನ್ನ ಪ್ರಚಾರ ಮಾಡಿದಂಥವರು ಶ್ರೀಮದಾನಂದ ತೀರ್ಥರು. ಅದನ್ನಿಲ್ಲಿ ಹೇಳ್ತಾರೆ. ಅಂದ್ರೆ ಅನಾದಿತಃ ಅಂದ್ರೆ ಪರಂಪರೆಯಿಂದ ಬಂದಿರುವಂಥದ್ದು. ಯಾರು ಇದಕ್ಕೆ ಪ್ರವರ್ತಕರು? ಮೂಲದಲ್ಲಿ ಹಂಸನಾಮಕ ಭಗವಂತ, ವೇದವ್ಯಾಸ ರೂಪ, ವಿಶೇಷವಾಗಿ ಹಯಗ್ರೀವ ರೂಪ, ಭಗವಂತನ ರೂಪಗಳಿದ್ದಾವೆ. ಅಲ್ಲಿಂದ ಬಂದಿರುವಂತಹ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ. ರಾಘವೇಂದ್ರ ಸ್ವಾಮಿಗಳು ಒಂದೊಂದು ವಿಷಯವನ್ನು ಎತ್ತಿ ಎತ್ತಿ ತೋರಿಸ್ತಾರೆ. ಅಂದ್ರೆ ಆಚಾರ್ಯರು ಪ್ರಚುರಪಡಿಸಿರುವಂತಹ ವೈಷ್ಣವ ಸಿದ್ಧಾಂತ ಇದು ಸನಕಾದಿ ಋಷಿಗಳಿಂದ ಪ್ರವರ್ತಿತವಾಗಿರುವಂಥದ್ದು. ಮಧ್ವಾಚಾರ್ಯರು ಅದನ್ನ ಚೆನ್ನಾಗಿ ಮತ್ತಷ್ಟು ಬೆಳಕಿಗೆ ಬರೋ ಹಾಗೆ ಮಾಡಿದ್ದಾರೆ. ಅನಾದಿ ಕಾಲದಿಂದ ಬಂದಿರುವಂತಹ ಸತ್ಸಂಪ್ರದಾಯವನ್ನ, ಆ ಪರಂಪರೆಯನ್ನ, ಏನು ವೈಷ್ಣವ ಸಿದ್ಧಾಂತ ಇದೆ ಅಲ್ಲ, ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿದಂಥವ್ರು ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು. ಈ ಚಿಂತನೆಯನ್ನ ನಾವು ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕು. ಯಾಕೆ? ಪ್ರಾತಃ ಪ್ರಭೃತಿ ಸಾಯಾನ್ನೇ ಸಾಯಾನ್ನೇ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ಲಪಪೂಜನಂ. ಬೆಳಗ್ಗಿನಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾಡುವಂತಹ ಎಲ್ಲ ಕರ್ಮಗಳು ನಿನ್ನ ಪೂಜೆ ಅಂತ ಅನಿಸ್ಕೊಳ್ಳಿ. ಪೂಜೆಯನ್ನ ಮಾಡೋ ಯೋಗ್ಯತೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಕೂತು ಮಾಡುವಂಥವ್ರು ಪ್ರಾಣದೇವರು. ಆ ಚಿಂತನೆ ಬರ್ಲಿ ಅಂತ ಹೇಳಿ ಇಷ್ಟೆಲ್ಲ ಪ್ರಾಣದೇವರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ. ಇಂತಹ ವೈಷ್ಣವ ಸಿದ್ಧಾಂತ ಸ್ಥಾಪನೆಯನ್ನ ಮಾಡಿದ್ದಾರಲ್ಲ, ಸ್ಥಾಪನೆಯನ್ನ ಮಾಡಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಲು ಮುಖ್ಯ ಕಾರಣರು. ಯಾಕೆ ಅಂದ್ರೆ ಹನುಮಂತ ದೇವರ ಅನುಗ್ರಹ ಇಲ್ಲ ಅಂದ್ರೆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ ಮಾಡೋದಿಲ್ಲ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಹರುಷದಿಂದಲಿ ಕಾಯೋ ಹನುಮ ಫಲಭಾವಿಯೋಳಿರುವಂತ ಭೀಮ. ಆ ಆನಂದ ತೀರ್ಥರನ್ನ ಕೇಳಬೇಕ. ಏನ್ ಕೇಳಬೇಕು? ಗುರು ಮಧ್ವರಾಯರ ಚರಣಕ್ಕೆ ಶರಣೆಂಬೆ ಹರಿ ಸರ್ವೋತ್ತಮನೆಂಬೋ ಸ್ಥಿರವಾದ ಮತಿ ಕೊಡೋ ಹನುಮ ಫಲಭಾವಿಯೋಳಿರುವಂತ ಭೀಮ. ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂದ್ರೆ ಮೊದಲು ಪ್ರಾಣದೇವರನ್ನ ಹಿಡಿಬೇಕು ನಾವು. ಪ್ರಾಣದೇವರು ಇವ ನಮ್ಮವ ಅಂತ ಭಗವಂತನಲ್ಲಿ ಹೇಳುವಂಥವ್ರು. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮೋಕ್ಷವನ್ನ ಪಡೆಯಬೇಕಾದ್ರೆ ಮುಖ್ಯವಾದ ಸಾಧನ ಅದು ತತ್ವಜ್ಞಾನ. ತತ್ವಜ್ಞಾನವನ್ನ ಕೊಡುವಂತಹ ದೇವತೆ ಅದು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಅನುಗ್ರಹ ಇದ್ರೆ ಮಾತ್ರ ನಮಗೆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ. ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರ ಭೂತಾನ. ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಅವನ ಅನುಗ್ರಹವನ್ನ ಪಡೆದಂಥವರ ಮೊದಲನೇ ಹೆಸರು ಲಕ್ಷ್ಮೀದೇವಿಯ ನಂತರ ಪ್ರಾಣದೇವರ ಹೆಸರು ಬರುತ್ತೆ. ಹನುಮನ ಮತವೇ ಹರಿಯ ಮತವು ದಾಸರು ಬೇಕಾದಷ್ಟು ಹೇಳಿದ್ದಾರೆ. ಹಾಗಾಗಿ ಆ ಪ್ರಾಣದೇವರ ಅನುಗ್ರಹವನ್ನ ಪಡೆದರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಯಾಕೆ ಅಂದ್ರೆ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೋ ಪೂಜ್ಯಾನಾಂ ತಥಾ ಭಗವತ ದತ್ತ ವರಾಣಾಂ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಭಗವಂತನ ಮುಂದೆ
ನಿತ್ಯದಲ್ಲಿ ಪೂಜಾ ಮಾಡಿಸಿಕೊಳ್ಳುವಂಥವ್ರು ಪ್ರಾಣದೇವರು. ಪ್ರಾಣದೇವರ ಪ್ರತಿಮೆಯನ್ನು ನಾವು ಭಗವಂತನ ಮುಂದೆ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ಶಾಸ್ತ್ರದಲ್ಲಿ ನಮಗೆ ತಿಳಿಸಿರುವಂತಹ ಕ್ರಮ. ಹಾಗಾಗಿ ಆ ಪ್ರಾಣದೇವರು ಭಗವಂತನ ಮುಂದೆ ಪ್ರಧಾನ ಮಂತ್ರಿಯಾಗಿ ನಿಂತು, ಪ್ರಧಾನ ಅಂಗಭೂತೋ ಹಿ ಮಾರುತಃ, ಭಗವಂತನ ಎಲ್ಲ ಕೆಲಸಗಳಲ್ಲಿ ಪ್ರಧಾನ ಮಂತ್ರಿಯ ಸ್ಥಾನದಲ್ಲಿಟ್ಟು ಮಾಡೋಂಥವ್ರು. ಹಾಗಾಗಿ ಅವನ ಅನುಗ್ರಹ ಪಡಿಬೇಕು ಅಂದ್ರೆ ಮೊದಲು ವಾಯುದೇವರ ಅನುಗ್ರಹವನ್ನು ಪಡಿಬೇಕು. ಭಗವಂತನ ಅನುಗ್ರಹ ಪಡಿಲಿಕ್ಕೆ ನಮಗೆ ಬೇಕಾಗಿರುವಂಥದ್ದೇನು? ತತ್ವಜ್ಞಾನ. ಆ ತತ್ವಜ್ಞಾನ ಬರಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ ಹೋಗಬೇಕು. ಅಜ್ಞಾನ, ವಿಪರೀತ ಜ್ಞಾನ ಇವೆಲ್ಲ ಹೋಗಬೇಕು. ಇವೆಲ್ಲ ಹೋಗಬೇಕು ಅಂದ್ರೆ ಪ್ರಾಣದೇವರ ಅನುಗ್ರಹ ಬೇಕು. ಅದನ್ನು ಹೇಳ್ತಾರೆ, ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಛೇತ್ರೂಣಾಂ. ವಾಯುದೇವರ ಅನುಗ್ರಹ ಆದ್ರೆ ನಮಗಾಗುವಂತಹ ಮೊದಲನೇ ಲಾಭ ಏನು ಅಂದ್ರೆ, ಅವರ ಅನುಗ್ರಹದಿಂದ ಮಾತ್ರದಿಂದಲೇ ತನ್ನ ಭಕ್ತರ ಎಲ್ಲ ಬಗೆಯ ಸಂಶಯಗಳು ಅಂತೇನಿದ್ದಾವಲ್ಲ, ಆ ಎಲ್ಲ ಸಂಶಯಗಳನ್ನ ಪರಿಹಾರ ಮಾಡುವಂಥವರು. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಅತ್ಯಂತ ಉತ್ತಮ ಉದಾಹರಣೆ. ವಾಯುಸ್ತುತಿಯನ್ನ ಬರೆದಂತ ಮಹಾಜ್ಞಾನಿಗಳು. ನಮ್ಮಲ್ಲಿರುವಂತಹ ಕಲಿಯನ್ನ ಓಡಿಸಬೇಕು ಅಂದ್ರೆ, ಆ ಕಲಿ ಅನ್ನುವಂತಹ, ಕಲಿ ಅಂದ್ರೆ ಅಜ್ಞಾನ, ಆ ಅಜ್ಞಾನವನ್ನ ಓಡಿಸಬೇಕು ಅಂದ್ರೆ ಅದು ಪ್ರಾಣದೇವರಿಂದ ಮಾತ್ರ ಸಾಧ್ಯ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಈ ಪದ್ಯದಲ್ಲಿ ತಿಳಿಸ್ತಾರೆ. ಅಂದ್ರೆ ಪ್ರಸಾದ ಮಾತ್ರೇಣ, ವಾಯುದೇವರ ಅನುಗ್ರಹ ಆದ್ರೆ ಸಾಕಂತೆ, ಸ್ವಭಕ್ತ ಅಶೇಷ ಸಂಶಯ ಛೇತ್ರೂಣ, ಎಲ್ಲ ಸಂಶಯಗಳನ್ನ ಕಡಿದು ಹಾಕಿ ನಮಗೆ ಶುದ್ಧವಾದ ಜ್ಞಾನವನ್ನ ನೀಡುತ್ತಾ ಇದ್ದಾರೆ ಅಂಥವರು ವಾಯುದೇವರು ಅಂತ ತಮ್ಮ ಈ ರಥಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸ್ತಾ ಇದ್ದಾರೆ.